ತಹಸೀಲ್ದಾರ್ ನಮ್ಮ ತಹಸೀಲ್ದಾರ್ ಅವರ ಮೂಲಕ ಗುಣಮಟ್ಟ ರಾಷ್ಟ್ರಪತಿಗಳಿಗೆ ಸಂಸ್ಕೃತವಂತ ರಕ್ಷಣ ನೀಡಿರುವ ಮಾಡ್ತೀನಿ ಅಂತೇಳಿ ಇವತ್ತು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಮತ್ತು ಸಂವಿಧಾನ ರಕ್ಷಣೆಗಾಗಿ ಏನು ನಮ್ಮ ದುರ್ಗಾಪುರ ತಾಲೂಕು ಶಾಖೆ ವತಿಯಿಂದ ಇವತ್ತು ಒಂದು ಹೋರಾಟ ರೂಪಿಸ್ಬೇಕಂತ ಹೇಳಿ ಎಲ್ಲರೂ ಮಾತಾಡ್ಕೊಂಡ್ವಿ. ಅದರ ಉದ್ದೇಶ ಈ ದೇಶಕ್ಕೆ ಏನಾದ್ರೂ ನಮಗಿಂತ ಈ ದೇಶದ ವಿಚಾರದಲ್ಲಿ ಏನಾದ್ರು ಚರ್ಚೆ ಮಾಡ್ಬೇಕು ಅಂತ ಹೇಳಿ ಇವತ್ತು ನಮ್ಮ ದೇಶದ ಸಂಸತ್ತು ಇವತ್ತು ಪ್ರಾರಂಭ ಆಗ್ತಾ ಇದೆ. ಸಂಸತ್ ಅಧಿವೇಶನದಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪ ಆಗ್ತವೆ. ಅಲ್ಲಿ ಅಯೋಧ್ಯೆ ರಾಮನ ಉಂಡಿ ಕಳವು ಮತ್ತೆ 100 ಕೋಟಿ ರೂಪಾಯಿ ಕಳ್ತನ ಮಾಡಿ ಬೆಳ್ಳಿ ಬಂಗಾರ ಎಲ್ಲ ದೋಚಿರೋವಂಥದ್ದು, ಮತ್ತೆ ನೀಟ್ ಹಗರಣದಲ್ಲಿ ಪರೀಕ್ಷಾ ಸೋರಿಕೆ ಏನು ಇದರಿಂದ ಆದಂತ ಅನಾಹುತ, ವಿದ್ಯಾರ್ಥಿಗಳ ಆತ್ಮಹತ್ಯೆ, ಇನ್ನು ಅನೇಕ ರೀತಿಯ ಸಮಸ್ಯೆಗಳನ್ನ ಇವತ್ತು ಚರ್ಚೆ ಮಾಡ್ಲಿಕ್ಕೆ ಹೊರಟವ್ರೆ. ಆದ್ರೆ ನಾವು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸನ್ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಒಂದು ವಿಚಾರ ಎತ್ತಿದ್ರು. ಏನು ಎಲ್ಲ ಸಂಘಟನೆಗಳು ನೋಂದಣಿಯಾಗಿ ಅವರವರು ಸಾಮಾಜಿಕ ಸೇವೆಗಳಲ್ಲಿ ತೊಡಗಿರ್ತಾರೆ, ಕಾರ್ಯಾಚರಣೆ ಮಾಡ್ತಾರೆ. ನೀವು RSSನವರು ನೋಂದಣಿ ಮಾಡಬಾರ್ದು ಅಂತ ಒಂದು ಪ್ರಶ್ನೆ ಹೇಳಿದ್ದಾರೆ. ಆ ಪ್ರಶ್ನೆಗೆ ಈ ಕೆಲವು ಜನ ಮೈ ಪರ್ಚ್ಕೊಂಡಂತ ಹಾವು ಚೇಳು ಕಟ್ಕೊಂಡವರು ಕೊಡ್ತವ್ರ ತರ ಇವತ್ತು ಆಡ್ತಾವ್ರೆ. ಆಮೇಲೆ ಅವ್ರಿಗೆ ಅವಹೇಳನಕಾರಿಯಾಗಿ, ಅಶ್ಲೀಲವಾಗಿ, ಅಸಂಬದ್ಧವಾಗಿ ಅವ್ರನ್ನ ನಿಂದಿಸೋದು, ಇವತ್ತೆಲ್ಲ ಅಂತ ಮಂತ್ರಿಗಳಿಗೆ ನಿಂದಿಸುವಂತ ಪ್ರಯತ್ನಗಳು ಮಾಡ್ತಾವ್ರೆ. ಇದನ್ನೆಲ್ಲ ಖಂಡಿಸಿ ಅವ್ರು ಹೇಳಿರೋ ಪ್ರಶ್ನೆ ಏನು, RSS ಹೌದು ಎಲ್ಲರೂ ಕೂಡ ಈ ರಾಜ್ಯದ ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಅಥವಾ ಪ್ರಜ್ಞಾವಂತ ಪ್ರಜೆಯಾಗಿ ನಾನು ಕೂಡ ಅದನ್ನ ಹೇಳ್ತೀನಿ. ಹೌದು, ನೀವು RSSನ ನೋಂದಣಿ ಮಾಡ್ಲೇಬೇಕು, ನೋಂದಾಯಿಸ್ಕೊಂಡು ನೀವು ನಿಮ್ಮ ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭ ಮಾಡ್ಬೇಕು ಅನ್ನೋದು ಸದುದ್ದೇಶ ನಾವು ಕೂಡ ಹೇಳ್ತೀವಿ. ಅದರಂತೆ ಅವರು ಕೂಡ ಹೇಳಿದ್ದಾರೆ. ಆದ್ರೆ ಅವರು ಇಲ್ಲ, ನಮ್ದು ಶತಮಾನದ RSS, ನಾವು ನೋಂದಣಿ ಮಾಡಂಗಿಲ್ಲ, ಆಮೇಲೆ ನೋಂದಣಿಗೆ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ಈ ದೇಶದ ಒಬ್ಬ ತೆರಿಗೆದಾರ ತೆರಿಗೆ ಕಟ್ಟಿಲ್ಲ ಅಂದ್ರೆ ಅವನು ಮನೆ ಸೀಟ್ ಮಾಡ್ತೀರಿ, ಅವ್ರನ್ನ ಕೋರ್ಟ್ ಕಟ್ಟಕಟ್ಟೆ ಹತ್ತಿಸ್ತೀರಿ, ಅವನಿಗೆ ಶಿಕ್ಷೆ ಕೊಡಿಸ್ತೀರಿ. ಅವನು ಪಾಕಿಸ್ತಾನ ಅಂತ ಏನಾದ್ರು ಹೇಳಿದ್ರೆ ದೇಶದ್ರೋಹಿ ಪಟ್ಟ ಕಟ್ಬಿಟ್ಟು ಅವನ್ನ ಅದು ನೇಣಿಗೇರಿಸ್ತೀರಿ. ನೀವು ನೋಂದಣಿ ಆಗದೆ ಅದೇಂಗೆ ನೀವು ಈ ತರದ್ದು ಗುಪ್ತ ಕಾರ್ಯಸೂಚಿ ಯಾಕೆ ಮಾಡ್ಕೊಂಡಿದ್ದೀರಿ ಅನ್ನೋಂಥದ್ದು ಪ್ರಶ್ನೆ ನಮ್ದು. ಆದರೆ ನೀವು ಕೂಡ ಎಲ್ಲರಂತೆ, ಈ ದೇಶದ ಎಲ್ಲಾ ನಾಗರಿಕರಂತೆ ನೀವು ಕೂಡ RSS ಸಂಘಟನೆಯನ್ನ ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ನೋಂದಣಿ ಮಾಡಿಸಿಕೊಂಡು ನಿಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿ ಅನ್ನುವಂಥದ್ದು ಒತ್ತಾಸೆ. ಮತ್ತೆ ಈ ವಿಚಾರದಲ್ಲಿ ನಾವು ಈಗ CPIನವರು, ಆಮೇಲೆ CPIನವರು, CITಯವರು, ಆಮೇಲೆ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಬೇರೆ ಬೇರೆ ಬಹಳ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ಇವತ್ತು ಗಣತಂತ್ರ ರಾಷ್ಟ್ರಪತಿಗಳಿಗೆ ನಾವು ಪ್ರತಿಭಟನೆ ಮಾಡೋದ್ರ ಮೂಲಕ ಮನವಿ ಕೊಟ್ಟಿದ್ದೀವಿ. ಆಮೇಲೆ ಇವತ್ತು ಪರಿಸರವಾದಿ, ವಿಜ್ಞಾನಿ, ಆಮೇಲೆ ಗಾಂಧಿವಾದಿ ಸೋನಂ ವಾಂಗ್ಚುಕ್ ಅವರು ಕಳೆದ 21 ದಿವಸದಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನೀಟ್ ಹಗರಣ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು ಅಂತ ಹೇಳಿ, ಆ ಸೋರಿಕೆ ಆದ ನಂತರ ಆದಂತ ದುಷ್ಪರಿಣಾಮಗಳು, ಅನೇಕ ವಿದ್ಯಾರ್ಥಿಗಳು ಪಾಪ ಆತ್ಮಹತ್ಯೆ ಮಾಡಿಕೊಂಡಂತ ಒಂದು ಪ್ರಶ್ನೆನ ಎತ್ತಿ, ದೇಶದ ಯುವಕರ ಭವಿಷ್ಯದ ಪ್ರಶ್ನೆಯನ್ನ ಎತ್ತಿ, ದೇಶದ ಭವಿಷ್ಯದ ಪ್ರಶ್ನೆಯನ್ನ ಎತ್ತಿ ಇವತ್ತವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ಮೊನ್ನೆ ಬೆಳಗ್ಗೆ 7 ಗಂಟೆಗೆನೆ ನೀವು ಪೊಲೀಸರ ಮೂಲಕ ದೌರ್ಜನ್ಯ ನಡೆಸಿ ಅವ್ರನ್ನ ಸಫ್ದರ್ಜಂಗ್ ಹಾಸ್ಪಿಟಲ್ ಸೇರಿದ್ದೀರಿ. ಆದ್ರೂ ಕೂಡ ಅವರು ಉಪವಾಸನ ಮುಂದುವರಿಸಿದ್ದಾರೆ. ಅವ್ರ ಹೋರಾಟ ಯಶಸ್ವಿಯಾಗಬೇಕು ಅಂತ ಹೇಳಿ ನಾವು ಅವ್ರನ್ನೆಲ್ಲ ಬೆಂಬಲಿಸಿ ಇವತ್ತು ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಆ ಹೋರಾಟ ಮಾಡೋದ್ರ ಮೂಲಕ ರಾಷ್ಟ್ರಪತಿಗಳಿಗೆ ಒಂದು ಒತ್ತಾಯದ ಮನವಿಯನ್ನು ಕೊಟ್ಟಿದ್ದೇವೆ. ಅದು ಸದುದ್ದೇಶ, ನನ್ನ ಹುಟ್ಟುಹಬ್ಬದ ಸದುದ್ದೇಶ ಅನ್ನುವಂಥದ್ದು ನನಗಿಂತ ದೇಶ ಮುಖ್ಯ. ಆ ಕಾರಣಕ್ಕಾಗಿ ನಾವು ಇವತ್ತು ಒಂದು ಸಣ್ಣ ಪ್ರತಿಭಟನೆ ಮೂಲಕ ನಾವು ರಾಷ್ಟ್ರಪತಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಮುನಿಯಂಜನಪ್ಪ, ರಾಜ್ಯಾಧ್ಯಕ್ಷರು, ಪ್ರಜಾವಿಮುಕ್ತಿ ಚಳವಳಿ ಸ್ವಾಧೀನ.
ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. SM ಮಾರಿ ಅವರಿಗೆ ಧನ್ಯವಾದಗಳು. ಈಗ ಪ್ರತಿಭಟನೆ ಉದ್ದೇಶಿಸಿ ಕೊನೆಯದಾಗಿ ನಮ್ಮ ಪ್ರಜಾಪ್ರಭುತ್ವ ಚಳುವಳಿ ಸ್ವಾಭಿಮಾನ ರಾಜ್ಯಾಧ್ಯಕ್ಷರಾದ ಮುನಾಜಿನ್ ಅವರು ಮಾತಾಡ್ತಾರೆ. ಆತ್ಮೀಯ ಬಂಧುಗಳೇ, ಬಂಧುಗಳೇ, ಭೀಮ ಸಂಘಟನೆಗಳ ಮಹಾಒಕ್ಕೂಟ ಕರ್ನಾಟಕ ಸಂವಿಧಾನ ರಕ್ಷಣೆಗಾಗಿ ನಾಗರಿಕ ವೇದಿಕೆ ದೊಡ್ಡಾಪುರ ತಾಲೂಕು ಇವರ ಸಹಯೋಗದೊಂದಿಗೆ ಇವತ್ತು 20ನೇ ತಾರೀಕು ನಾವು ಹೋರಾಟ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ. ಏನು ಮಾಡೋದು, ದೇಶಕ್ಕೆ ಏನಾದರೂ ಮಾಡಬೇಕು ಅಂತ, ಏನೋ ಅದೆಲ್ಲ ಮೋಜು ಮೇಜುವನೆ ಅವೆಲ್ಲ ಬೇಡ, ಅದನ್ನು ದೇಶಕ್ಕೊಂದು ಒಳ್ಳೆಯ ಸಂದೇಶ ಕೊಡೋದಂತೇಳಿ ಇವತ್ತು ಸನ್ಮಾನ್ಯ ಲಡಾಖ್ನ ಹೋರಾಟಗಾರ ಸೋನಮ್ ವಾಂಗ್ಚುಕ್ ಅವರು ವಿಜ್ಞಾನಿ ಮತ್ತು ಇಂಜಿನಿಯರು, ಪರಿಸರವಾದಿ. ಇವರು ದೇಶದ ಯುವಜನತೆಗೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ, ನೀಟ್ ಪರೀಕ್ಷೆ ಒಳಗೆ ಲೀಕೇಜ್ ಆಯಿತು ಅಂತೇಳಿ 106 ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ಅದರ ವಿರುದ್ಧ ವಿದ್ಯಾರ್ಥಿಗಳಿಗೆ ಏನಾದರೂ ದೇಶ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು, ಈ ಶಿಕ್ಷಣ ನೀತಿನ ನಾವು ವಿರೋಧ ಮಾಡಬೇಕು ಅಂತೇಳಿ ಏನು ಕಳೆದ 21 ದಿನದಿಂದ ಏನು ಜಂತರ್ ಮಂತರ್ನಲ್ಲಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತಾ ಇದ್ರು. ಇದನ್ನ ಒಂದು ಕಲಿಸುವಂಥದ್ದು. ಮತ್ತೆ ಈಗ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಏನು RSS ನೀವು ನೋಂದಣಿ ಮಾಡ್ಕೊಂಬಕ್ರಿ ಅಂತ ಹೇಳಿದ್ದಷ್ಟೇ. ಇವ್ರಿಗೆ ಏನ್ರಿ ಮೈಯೆಲ್ಲ ಪಚ್ಕೊಂಡು ಕರ್ಕೊಂಡು ಇದೆಲ್ಲ ಮಾಡ್ಕೊಂಡು ಏನಿದು ಹೇಳಿದ್ದು ತಡ. ಇವ್ರಿಗೆ ಏನು ಕ್ವಶನ್ ಮಾಡೋಂಗಿಲ್ಲ, RSS ವಿಚಾರ ಹೇಳೋಂಗಿಲ್ಲ. ಅಲ್ಲಪ್ಪ ನಿಮ್ಮದು ನೋಂದಣಿ ಆದರೆ ಉತ್ತಮ ಅಲ್ರಿ ಅಂತಂದ್ರೆ ಅದೇಂಗೆ ಅಲ್ಲ, ನಮ್ಗೆ 100 ವರ್ಷ ಆಗ್ಬಿಟ್ಟದೆ, ಆಮೇಲೆ ವಯಸ್ಸಾಗ್ಬಿಟ್ಟದೆ, ನಮ್ಗೆ 100 ವರ್ಷ ಆಗಿದೆ, ಇನ್ನೇನು 100 ಸ್ಟೇಜಲ್ಲಿ ಇದ್ದೀವಿ ನಾವೇ. ನೋಡಿ ಏನೇನು ಮಾಡ್ಕೊಳ್ತಾರೆ. ಮೋಹನ್ ಭಾಗವತರಿಗೆ 55 ಕೋಟಿ ವಾರ್ಷಿಕ ವೆಚ್ಚ. ಏನೋ ಇಡೀ ದೇಶದ ತೆರಿಗೆದಾರನ ಹಣನ ವೆಚ್ಚ ಮಾಡೋದು 55 ಕೋಟಿ ರೂಪಾಯಿ. ಒಬ್ಬ ಸಾಮಾನ್ಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಇತರೆ ಶೋಷಿತ ವರ್ಗಗಳಿಗೆ ಒಬ್ಬ ಯಾವಾಗಲೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ರಕ್ಷಣೆ ನಿರಾಕರಿಸ್ತಾರೆ. ಇವತ್ತು ಕೂಡ ಇಂಥ ಪರಿಸ್ಥಿತಿ, ಇಂಥ ತಾರತಮ್ಯ ನಮ್ಮ ದೇಶದಲ್ಲಿ ನೋಡಿ. ಒಬ್ಬರಿಗೆ, ಒಬ್ಬ ಬ್ರಾಹ್ಮಣನಿಗೆ, ಒಬ್ಬ RSS ಸರಸಂಘ ಸಂಚಾಲಕರಿಗೆ 55 ಕೋಟಿ Z+ ಸೆಕ್ಯೂರಿಟಿ. ಹಳ್ಳಿಗಾಡು ಒಬ್ಬ ರೈತ, ಒಬ್ಬ ಯಾವಾರು ಒಬ್ಬ ಅಲ್ಲಿ ಕೂಲಿ ಮಾಡ್ತಾನೆ ಅಂತಂದ್ರೆ ಅವ್ರಿಗೆ ನಿರಾಕರಿಸ್ತಾರೆ. ಇವತ್ತು ಕೂಡ ಅಂಥ ತಾರತಮ್ಯ ನಮ್ಮ ದೇಶದಲ್ಲಿದೆ. ಇಂಥ ಗಟ್ಟಿಗಳನ್ನು ವಿರೋಧ ಮಾಡಿ ಇವತ್ತು ಇದಕ್ಕೆ ಕಡಿವಾಣ ಹಾಕಬೇಕು. RSS ಯಾವುದೇ ಕಾರಣಕ್ಕೂ ಕೂಡ ನೋಂದಣಿ ಆಗಲೇಬೇಕು. ಆಮೇಲೆ ನೋಂದಣಿ ಆಗೋವರೆಗೂ ಕೂಡ ನಾವು ವಿರೋಧಿಸುವಂಥ ಕೆಲಸಗಳು ಮಾಡಬಾರ್ದು. ಇವಾಗ ಪ್ರಿಯಾಂಕಾ ಖರ್ಗೆ ಅವರು ಪ್ರಶ್ನೆ ಏನು ಎತ್ತಿದ್ರು ಅದನ್ನ ನಾವು ಬೆಂಬಲಿಸಿ ಒಂದು ಮತ್ತೆ ಪುನಃ ಮತ್ತೆ ನಿರಂತರವಾದಂಥ ಹೋರಾಟಗಳನ್ನು ನಾವು ಮಾಡಬೇಕಾಗ್ತದೆ. ಯಾಕಂತಂದರೆ ಈಗ ನಮ್ಮದು ಸಂಘಟನೆಗಳೆಲ್ಲ ನೋಂದಣಿ ಆಗ್ಯವೆ. ಯಾವುದೇ ಸಂಘಟನೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ನೋಂದಣಿ ಆಗಿ ಅವರ ಕಾರ್ಯಾಚರಣೆ ಮತ್ತು ಅವರವರ ಸಮಾಜ ಸೇವೆ ಬೇರೆ ಬೇರೆ ಕಡೆಯಿಂದ ಮಾಡ್ತಾ ಇರ್ತಾರೆ. ಆಮೇಲೆ ಹಣಕಾಸಿನ ಲೆಕ್ಕಾಚಾರ ಇವ್ರು ಕೊಡೋದಿಲ್ಲ. 1,000 ಕೋಟಿ 106 ಕೋಟಿ ದೇಣಿಗೆ ಬರ್ತದೆ ರಾಮನ ದೇವಸ್ಥಾನಕ್ಕೆ. ಎಲ್ಲ ಉಲ್ಟಿ ಹಣ ಕಟ್ಬಿಟ್ಟು ಅಲ್ಲದೆ ರಾಜೀನಾಮೆ ಕೊಡ್ಬೇಕಲ್ಲ, ನೀವು ದೇಶದಲ್ಲಿ ನಾನೇ ಕೊಡಲಿ ಅಂತ ಕೊಟ್ಟವ್ರೆ. ಇದೆಂತ ಇದು ಪರಿಸ್ಥಿತಿ, ನಾನೇ ಕೊಡಬೇಕು ಅಂತಾನೆ ಅವನವರ ಗಿರಿನಾಥ್ ಅಂತೇಳಿ ಒಬ್ಬ ಇವನು ಪೂಜಾರಿ ನಾನೇ ಕೊಡ್ಬೇಕು ಚೆನ್ನಾಗಿ ತಿಂದ್ಬಿಟ್ಟವ್ರೆ. ಇಲ್ಲ ತಿನ್ನಕ್ಕ ಇದು 106 ಕೋಟಿ ಬೆಳ್ಳಿ ಬಂಗಾರ ಎಲ್ಲ ಇತ್ತು, ಬಾಕಿಗಳು ಏನಾದವು, ಬೆಳ್ಳಿ ಬಂಗಾರ ಹಾಕದ್ಯಾ, ರಾಮನ ಹೆಸರು ಬೆಳ್ಳಿ ಬಂಗಾರ ಹಾಕದ್ಯದು. ಆಮೇಲೆ ದೇವರು ಧರ್ಮದ ಹೆಸರಿನಾಗ ರಾಜಕಾರಣ ಮಾಡೋದು. ಈ ರಾಮನ ಈ ದೇವರು ಕೆಲಸ ಅಂತ ಉಂಡಿ ಆಡಿನಲ್ಲಿ ಬಿಜೆಪಿಗೆ ಕೊಡೋದು. ಬಿಜೆಪಿ ಎಲ್ಲ ಮನೆವರೆಗೂ ದುಡ್ಡು ಹಾಕಿಬಿಟ್ಟು ಕೇಳಿ ಎಂಥ ಪರಿಸ್ಥಿತಿ ಇದೆ. ಮತ್ತೆ ಸಂವಿಧಾನಕ್ಕೆ ಎಲ್ಲಿ ಅರ್ಥ ಅದೇ 80 ವರ್ಷ ಆಯ್ತಲ್ಲ ಸಂವಿಧಾನಕ್ಕೆ ಎಲ್ಲಿ ಅರ್ಥ ಇದೆ? ಸಂವಿಧಾನ ಜಾರಿ ಆಗೋದು ಯಾವಾಗ? ಅಸ್ಪೃಶ್ಯತೆ ತೊಲಗೋದು ಯಾವಾಗ? ಅಸಮಾನತೆ ತೊಲಗೋದು ಯಾವಾಗ? ಮಹಿಳೆಯರ ಮೇಲೆ ದೌರ್ಜನ್ಯ ಇರ್ತದೆ, ಅತ್ಯಾಚಾರ ಇರ್ತದೆ, ಅದು ಇಲ್ಲೋದು ಯಾವಾಗ? ಈ ಥರದ್ದೆಲ್ಲ ಕ್ವಶನ್ ಮಾಡಲೇಬೇಕಾಗ್ತದೆ ನಾವು. ಅದರಿಂದ ಇವತ್ತು ನಾವು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು. ಎಲ್ಲ ಇವತ್ತು ಈ ಸಾಂಕೇತಿಕ ಪ್ರತಿಭಟನೆಗೆ ಎಲ್ಲ ನನ್ನ ಒಡನಾಡಿಗಳು ಬಂದು ಈ ವಿಚಾರವನ್ನು ಏನು RSS ನೋಂದಣಿ ಆಗಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ಇವತ್ತು ನಾವು ಸರ್ಕಾರಕ್ಕೆ
ರಾಷ್ಟ್ರಪತಿಗಳಿಗೆ ಮನವಿ ಮಾಡಿದ್ವಿ. ರಾಷ್ಟ್ರಪತಿಗಳಿಗೆ ಇಲ್ಲಿಂದ ರಾಷ್ಟ್ರಪತಿಗಳಿಗೆ ಹೋಗ್ಬೇಕದು ನಮ್ಮ ಮೆಮೊರಂಡಮ್. ಎ ಸಿ ಸಾಹೇಬ್ರ ಜೊತೆಯಲ್ಲಿ ಎ ಸಿ ಅವರಿಗೆ ನಾವು ಮನವಿ ತಯಾರು ಮಾಡಿದ್ದೀವಿ. ಇದು ಡೆಲ್ಲಿ ಆ ರಾಷ್ಟ್ರಪತಿ ಭವನಕ್ಕೆ ಕಳಿಸೋಂಥ ಕೆಲಸ ತಾವು ಮಾಡ್ತೀರಿ ಅನ್ನೋಂಥದ್ದು ಒಂದು ನಂಬಿಕೆ ಮೇಲೆ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಒಂದು ವಿಚಾರ, ಕೋಮುವಾದ ಅಳಿಲೇಬೇಕು, ಕೋಮುವಾದಿಗಳಿಗೆ ಧಿಕ್ಕಾರ ಹೇಳಲೇಬೇಕು, ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ಸದುದ್ದೇಶ ಇಟ್ಕೊಂಡು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟನ ಕಟ್ಟಿದ್ದೇವೆ. ಅದು ನಿರಂತರವಾಗಿ ನಾವೆಲ್ಲ ಹೋರಾಟದಲ್ಲಿರ್ತೇವೆ. ಅದಕ್ಕೆ ಬೆಂಬಲಿಸಿದಂಥ ಇವತ್ತು ಎಲ್ಲ ಆ ಪಕ್ಷದ ನನ್ನ ಅಣ್ತಮ್ಮಂದರಿಗೆ ಎಲ್ಲರಿಗೂ ಕೂಡ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ 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 ಭೀಮ್, ಜೈ 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 ಭೀಮ್. ನಕಲಿ ದೇಶಭಕ್ತ RSS ಸಂಘಟನೆ ನೋಂದಣಿ ಆಗಲೇಬೇಕು. RSSಗೆ ಹೇಳಿ ಧಿಕ್ಕಾರ, ದೇಶವನ್ನು ಸುಡುವ RSSಗೆ ಹೇಳಿ ಧಿಕ್ಕಾರ, ನಕಲಿ ದೇಶಭಕ್ತರಿಗೆ ಹೇಳಿ ಧಿಕ್ಕಾರ, ರಾಮ ಭಕ್ತರಿಗೆ ಹೇಳಿ ಧಿಕ್ಕಾರ, ಉಂಡಿ ಚೋರರಿಗೆ ಹೇಳಿ ಧಿಕ್ಕಾರ, ಬೆಳ್ಳಿ ಬಂಗಾರ ಕದಿಯುವ ಕಳ್ಳರಿಗೆ ಹೇಳಿ ಧಿಕ್ಕಾರ, ಉಂಡಿ ಕಳ್ಳರಿಗೆ ಹೇಳಿ ಧಿಕ್ಕಾರ. RSS ನೋಂದಣಿ ಆಗಲೇಬೇಕು, RSS ನೋಂದಣಿ ಆಗಲೇಬೇಕು. ಸೋನಿಯಾ ಗಾಂಧಿ ಹೋರಾಟ ಯಶಸ್ವಿ ಆಗಲೇಬೇಕು. ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ಹೋರಾಟಕ್ಕೆ, ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ಹೋರಾಟಕ್ಕೆ, ನಾಗರಿಕ ವೇದಿಕೆ ಹೋರಾಟಕ್ಕೆ, ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್. ಎಲ್ಲ ಭೀಮ ಬಂಧುಗಳಿಗೆ